ಹಾಯ್ ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ಮಗಳು ಐಶ್ವರ್ಯ ಶಿವಕುಮಾರ್ ಹೆಗಡೆ ಜೀವನದ ಬಗ್ಗೆ ನಿಮಗೆ ಗೊತ್ತಾ? ಡಿ.ಕೆ. ಶಿ ಮಗಳಾದ್ರೂ ಇವರು ಅನುಭವಿಸಿದ ಕಷ್ಟಗಳೇನು, ಸಮಾಜದಲ್ಲಿ ಎದುರಿಸಿದ ಅವಮಾನಗಳು ಏನು, ಎಲ್ಲವನ್ನೂ ಮೆಟ್ಟಿ ನಿಂತಿದ್ದು ಹೇಗೆ ಐಶ್ವರ್ಯ? ತಮ್ಮದೇ ಸಂಸ್ಥೆಯಲ್ಲಿ ಐಶ್ವರ್ಯ ಮೊದಲು ಪಡೆದ ಸಂಬಳ ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಐಶ್ವರ್ಯ ಆರಂಭಿಕ ಜೀವನ ಹೇಗಿತ್ತು? ಐಶ್ವರ್ಯ ಡಿ.ಕೆ. ಶಿವಕುಮಾರ್ ಅವರ ಮೊದಲ ಮಗಳು. ತಾಯಿ ಉಷಾ. ಇವರು ಜನಿಸಿದ್ದು ಬೆಂಗಳೂರಲ್ಲಿ. ತಂದೆ ಆಗಾಗಲೇ ರಾಜಕೀಯದಲ್ಲಿ ಹೆಸರು ಮಾಡಿದ್ರು. ಆರ್ಥಿಕವಾಗಿ ಕುಟುಂಬದಲ್ಲಿ ಯಾವುದೇ ಕಷ್ಟ ಇರಲಿಲ್ಲ. ಐಶ್ವರ್ಯ ಬೆಂಗಳೂರಿನ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ತಂದೆ ರಾಜಕೀಯದಲ್ಲಿ ಬ್ಯುಸಿ ಇದ್ದಿದ್ರಿಂದ ಮಕ್ಕಳ ಎಲ್ಲ ಹೊಣೆ ತಾಯಿ ಉಷಾ ಹೊತ್ತುಕೊಂಡಿದ್ರು. ಮಕ್ಕಳಿಗೆ ಬೇಕಾದ ಎಲ್ಲ ಸಂಸ್ಕಾರ ಹೇಳಿಕೊಟ್ರು. ಪ್ರತಿದಿನ 7 ಗಂಟೆ ಒಳಗೆ ಮನೆಗೆ ಬರಬೇಕು ಅಂತ ರೂಲ್ಸ್ ಮಾಡಿದ್ರು. ಮನೆಗೆ ಬಾರದೇ ಇದ್ರೆ ಹೊಡಿತಿದ್ರು. ಯಾವುದೇ ಪ್ರೋಗ್ರಾಮ್ಗಳಿಗೆ ಐಶ್ವರ್ಯರನ್ನು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಲಕ್ಷ್ಮಿ ಇದ್ದಲ್ಲಿ ಸರಸ್ವತಿ ಇರಲ್ಲ ಅಂತ ಜನ ಮಾತನಾಡ್ಕೊಳ್ತಿದ್ರು. ಆದರೆ ಅದನ್ನ ಸುಳ್ಳು ಮಾಡಬೇಕು ಅಂತ ಪಟ್ಟು ಹಿಡಿದು ಉಷಾ ತಮ್ಮ ಮಕ್ಕಳಿಗೆ ಓದಿಸ್ತಿದ್ರು. ವಿದೇಶಕ್ಕೆ ಹೋಗಲು ಒಪ್ಪಲಿಲ್ಲ ಡಿ.ಕೆ. ಶಿ. ತಮ್ಮದೇ ಕಾಲೇಜಿನಲ್ಲಿ ಐಶ್ವರ್ಯ ಶಿಕ್ಷಣ. ಕಾಲೇಜಿಗೆ ಹೋಗೋದು ಅಂತ ವಿಚಾರ ಬಂದಾಗ ಐಶ್ವರ್ಯಗೆ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಆಸೆ ಇತ್ತು. ಅದಕ್ಕೆ ಬೇಕಾದ ಅಡ್ಮಿಷನ್ ಫಾರ್ಮ್ ಕೂಡ ತಗೊಂಡು ಬಂದಿದ್ರು. ಆದರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಒಪ್ಪಲಿಲ್ಲ. ನೀನು ನನ್ನ ಕಣ್ಮುಂದೆನೇ ಇರಬೇಕು, ನಮ್ಮ ಕಾಲೇಜಿನಲ್ಲೇ ಓದಬೇಕು ಅಂತ ಪಟ್ಟು ಹಿಡಿದ್ರು. ಐಶ್ವರ್ಯ ತಂದಿದ್ದ ಅಡ್ಮಿಷನ್ ಫಾರ್ಮ್ ಹರಿದು ಬಿಸಾಕಿದ್ರು. ಐಶ್ವರ್ಯ ಬೇರೆ ದಾರಿ ಇಲ್ಲದೆ ತಮ್ಮ ತಂದೆ ಒಡೆತನದ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಸೇರ್ಕೊಂಡ್ರು. ಅಲ್ಲೂ ಐಶ್ವರ್ಯಗೆ ಕಷ್ಟವೇ ಆಗಿದ್ದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಇದನ್ನೇ ಓದಬೇಕು ಅಂದಿದ್ರು ಉಷಾ ಶಿವಕುಮಾರ್. ಕಾಲೇಜಿನಲ್ಲಿ ಐಶ್ವರ್ಯಗೆ ಅವಮಾನ. ಎಲ್ಲರ ಬಾಯಿ ಮುಚ್ಚಿಸಿದ್ದು ಹೇಗೆ ಗೊತ್ತಾ? ಡಿ.ಕೆ. ಶಿವಕುಮಾರ್ ಮಗಳು ಅಂತ ಹೇಳಿಕೊಳ್ಳದೆ ಐಶ್ವರ್ಯ ಕಾಲೇಜು ಮೆಟ್ಟಿಲು ಹತ್ತಿದ್ರು. ಫ್ರೆಂಡ್ಸ್ಗೂ ಐಶ್ವರ್ಯ ಡಿ.ಕೆ. ಶಿವಕುಮಾರ್ ಮಗಳು ಅಂತ ಗೊತ್ತಿರಲಿಲ್ಲ. ಆದರೆ ಕಾಲ ಕಳೆದಂತೆ ಗೊತ್ತಾಗೋಕೆ ಶುರುವಾಯ್ತು. ಆಗ ಕಾಲೇಜು ಇವರ ತಂದೆದು. ಐಶ್ವರ್ಯ ಓದದೇ ಇದ್ರೂ ಮಾರ್ಕ್ಸ್ ಕೊಡ್ತಾರೆ ಅಂತ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು. ಇದರಿಂದ ಐಶ್ವರ್ಯಗೆ ಬೇಸರವಾಯ್ತು. ಮನೆಗೆ ಹೋಗಿ ನಾನು ಕಾಲೇಜಿಗೆ ಹೋಗಲ್ಲ ಅಂತ ಹಠ ಹಿಡಿದು ಕೂತ್ರು. ಆದರೆ ಡಿ.ಕೆ. ಶಿವಕುಮಾರ್ ಕೇಳಲೇ ಇಲ್ಲ. ನೀನು ಕಾಲೇಜಿಗೆ ಹೋಗಲೇಬೇಕು ಅಂತ ಹಠ ಹಿಡಿದು ಕೂತ್ರು. ಕೊನೆಗೂ ಐಶ್ವರ್ಯ ಅದೇ ಕಾಲೇಜಿನಲ್ಲಿ ಓದು ಕಂಟಿನ್ಯೂ ಮಾಡಿದ್ರು. 5ನೇ ಸೆಮಿಸ್ಟರ್ ಪರೀಕ್ಷೆ ಟೈಮಲ್ಲಿ ಐಶ್ವರ್ಯಗೆ ಡೆಂಗ್ಯೂ ಇತ್ತು. ಆದರೂ ತಂದೆ ತಾಯಿ ಮಾತಿನಂತೆ ಐಶ್ವರ್ಯ ಹೋಗಿ ಪರೀಕ್ಷೆ ಬರೆದು ಬಂದಿದ್ರು. ಆದರೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಐಶ್ವರ್ಯ ಫೇಲ್ ಆದ್ರು. ಆ ದಿನದಿಂದ ಕಾಲೇಜಲ್ಲಿ ಅವರ ಬಗೆಗಿನ ಅಭಿಪ್ರಾಯ ಬದಲಾಯಿತು. ಚೇರ್ಮನ್ ಮಗಳೇ ಫೇಲ್ ಆಗಿದ್ದಾರೆ ಅಂತ ಮಾತಾಡ್ಕೊಂಡ್ರು. ಓದದೇ ಇದ್ರೂ ಮಾರ್ಕ್ಸ್ ಕೊಡ್ತಾರೆ ಅನ್ನೋ ತಪ್ಪು ಅಭಿಪ್ರಾಯ ಬದಲಾಯಿತು. ರೀ ಎಕ್ಸಾಮ್ ಬರೆದು ಐಶ್ವರ್ಯ ಪಾಸ್ ಮಾಡ್ಕೊಂಡ್ರು. ಅಮೆಜಾನ್ನಲ್ಲಿ ಬಂದಿತ್ತು ಕೆಲಸದ ಆಫರ್. ತಮ್ಮದೇ ಶಾಲೆಯ ಜವಾಬ್ದಾರಿ ಕೊಟ್ಟ ತಂದೆ. ಡಿಗ್ರಿ ಮಾಡಿದ ಮೇಲೆ ಐಶ್ವರ್ಯಗೆ ಅಮೆಜಾನ್ನಿಂದ ಕೆಲಸಕ್ಕೆ ಆಫರ್ ಬಂತು. ಆದರೆ ನಮ್ಮ ಸ್ಕೂಲ್ಗಳನ್ನೇ ನೋಡ್ಕೋ ಅಂತ ಡಿ.ಕೆ. ಶಿವಕುಮಾರ್ ಪಟ್ಟು ಹಿಡಿದ್ರು. ನನಗೆ ಅಮೆಜಾನ್ನಲ್ಲಿ 55ರಿಂದ 60 ಸಾವಿರ ರೂಪಾಯಿ ಸಂಬಳದ ಕೆಲಸ ಇದೆ, ಅದಕ್ಯಾಕೆ ಕಲ್ಲು ಹಾಕ್ತಿದ್ದೀರಿ ಅಂತ ಐಶ್ವರ್ಯ ಜಗಳ ಮಾಡಿದ್ರು. ಆಗ ಅಷ್ಟೇ ಸಂಬಳ ತಗೊಂಡು ನಮ್ಮದೇ ಸ್ಕೂಲ್ ನೋಡ್ಕೋ ಅಂತ ಡಿ.ಕೆ. ಶಿವಕುಮಾರ್ ಐಶ್ವರ್ಯರನ್ನ ಒಪ್ಪಿಸಿದ್ರು. ಅದೇ ಟೈಮ್ಗೆ ಸರಿಯಾಗಿ ಡಿ.ಕೆ. ಕುಟುಂಬದ ಮೇಲೆ ಐಟಿ ರೇಡ್ ಆಗಿ ಸಂಕಷ್ಟ ಎದುರಾಯಿತು. ಹೀಗಾಗಿ ಐಶ್ವರ್ಯ ಬೇರೆ ಏನೂ ಮಾತನಾಡದೆ ಸ್ಕೂಲ್ ನೋಡಿಕೊಳ್ಳಲು ಶುರು ಮಾಡಿದ್ರು. ಐಶ್ವರ್ಯಗೆ ಆಗಿನ್ನೂ 23 ವರ್ಷ ಆಗಿದ್ರಿಂದ ಟೀಚರ್ಸ್ ನಡುವೆ ಹಲವು ಅವಮಾನ ಎದುರಿಸಬೇಕಾಯಿತು. ಹೀಗಾಗಿಯೇ ಐಶ್ವರ್ಯ ಎಜುಕೇಶನ್ ವಿಷಯದಲ್ಲಿ PG ಕೋರ್ಸ್ಗೆ ಜಾಯಿನ್ ಆದ್ರು. ಹೊಸ ವಿಚಾರಗಳನ್ನು ತಿಳ್ಕೊಂಡ್ರು. ಆಗ ಶಾಲೆಗಳಲ್ಲಿ ಟೀಚರ್ಸ್ ನಡುವೆ ಗೌರವ ಸಿಗೋಕೆ ಶುರುವಾಯಿತು. ಆದರೆ ಇಡಿ ತನಿಖೆಯಿಂದಾಗಿ PG ಕೋರ್ಸ್ ಕಂಪ್ಲೀಟ್ ಮಾಡಲು ಸಾಧ್ಯವಾಗಲಿಲ್ಲ. ಐಶ್ವರ್ಯ ಏನೆಲ್ಲ ಜವಾಬ್ದಾರಿ ಹೊತ್ತಿದ್ದಾರೆ? ಐಶ್ವರ್ಯ ತಂದೆ ಮಾಡಿರೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನೋಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಅಪೋಲೋ ಪಬ್ಲಿಕ್ ಸ್ಕೂಲ್ ಮತ್ತು ಅಂಬರ್ ವ್ಯಾಲಿ ಪಬ್ಲಿಕ್ ಸ್ಕೂಲ್ ಜವಾಬ್ದಾರಿ ಹೊತ್ತಿದ್ದಾರೆ.
ಮೊದಲಿಗೆ ಸ್ಕೂಲ್ಗಳ ಜವಾಬ್ದಾರಿ ಹೊತ್ತಿದ್ರು. ಅಲ್ಲಿ 7 ವರ್ಷಗಳ ಅನುಭವ ಆದ ಬಳಿಕ ಈಗ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಕಾಲೇಜನ್ನ ಕೂಡ ನೋಡ್ಕೊಳ್ತಿದ್ದಾರೆ. ದೊಡ್ಡ ಎಜುಕೇಷನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಇವೆಲ್ಲದರ ಜೊತೆಗೆ 5 ಕಂಪನಿಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಒಟ್ನಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಸಸ್ಫುಲ್ ಉದ್ಯಮಿಯಾಗಿ ಐಶ್ವರ್ಯ ಬೆಳೆದು ನಿಂತಿದ್ದಾರೆ. ಇವೆಲ್ಲದರ ಜೊತೆಗೆ ತಮ್ಮ ತಂದೆ ಡಿ.ಕೆ. ಶಿವಕುಮಾರ್ ಮತ್ತು ಚಿಕ್ಕಪ್ಪ ಡಿ.ಕೆ. ಸುರೇಶ್ ಪರ ಚುನಾವಣಾ ಪ್ರಚಾರಕ್ಕೂ ಹೋಗ್ತಿರ್ತಾರೆ. ಐಶ್ವರ್ಯ ಮದುವೆ ಕತೆ ಏನು ಗೊತ್ತಾ? ಮನೆಯಲ್ಲಿ ಮದುವೆ ವಿಚಾರ ಬಂತು. ಆಗ ಐಶ್ವರ್ಯ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಆಗಿದ್ರೆ ಸಾಕು ಅಂತ ತಂದೆ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಓಕೆ ಅಂತ ತಂದೆ ಡಿ.ಕೆ.ಶಿ ಕೂಡ ಪ್ರಾಮಿಸ್ ಮಾಡಿದ್ರು. ನಂತರ ಎಸ್.ಎಂ. ಕೃಷ್ಣ ಮೊಮ್ಮಗ, ಕೆಫೆ ಕಾಫಿ ಡೇ ಸಿದ್ಧಾರ್ಥ್ ಮಗ ಅಮರ್ತ್ಯ ಜೊತೆ ಐಶ್ವರ್ಯ ಮದುವೆ ಸೆಟ್ ಆಯ್ತು. ಇಬ್ಬರು ಆವರೆಗೆ ಒಬ್ಬೊಬ್ಬರನ್ನು ಮೀಟ್ ಮಾಡಿರ್ಲಿಲ್ಲ, ನೋಡೂ ಇರಲಿಲ್ಲ. ಇಬ್ಬರಿಗೂ ಡಿಸೈಡ್ ಮಾಡೋಕೆ ಮನೆಯವರು ಜಸ್ಟ್ 1 ವಾರ ಟೈಮ್ ಕೊಟ್ಟಿದ್ರು. ನಾರ್ಮಲ್ ಅರೇಂಜ್ ಮ್ಯಾರೇಜ್ ರೀತಿಯಲ್ಲೇ ಇಬ್ಬರ ಮದುವೆ ಆಗೋಯ್ತು. ಐಶ್ವರ್ಯ ಎಸ್.ಎಂ. ಕೃಷ್ಣರನ್ನು ಡ್ಯಾಡಿ ಅಂತಲೇ ಕರೀತಿದ್ರು. ಇಬ್ಬರು ಜೊತೆಯಲ್ಲೇ ಕೂತು ಊಟ ಮಾಡ್ತಿದ್ರು. ನಾನು ತಂದೆ ಜೊತೆಗಿಂತ ಹೆಚ್ಚಾಗಿ ಎಸ್.ಎಂ. ಕೃಷ್ಣ ಜೊತೆ ಕೂತು ಊಟ ಮಾಡಿದ್ದೀನಿ ಅಂತಾರೆ ಐಶ್ವರ್ಯ. ಜೊತೆಗೆ ಗಂಡನ ಮನೆಯಿಂದ ನಾನು ಕಲಿತಿರೋದು ತುಂಬಾ ಇದೆ. ನನಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನಾನು ಇವತ್ತು ಹೀಗಿದ್ದೀನಿ ಅಂದರೆ ಅದಕ್ಕೆ ನನ್ನ ಗಂಡನ ಮನೆಯವರು ಕಾರಣ ಅಂತ ಐಶ್ವರ್ಯ ಹೇಳ್ಕೊಂಡಿದ್ದಾರೆ. ಡಿ.ಕೆ.ಶಿ ಜೈಲಿಗೆ ಹೋದಾಗ ಐಶ್ವರ್ಯ ಮಾಡಿದ್ದೇನು? 2017ರಲ್ಲಿ ಡಿ.ಕೆ. ಶಿವಕುಮಾರ್ ಕುಟುಂಬದ ಮೇಲೆ ಐಟಿ ರೇಡ್ ನಡೀತು. ಇದು ಇಡೀ ಕುಟುಂಬಕ್ಕೆ ತುಂಬಾ ಸಂಕಷ್ಟದ ಟೈಮ್ ಆಗಿತ್ತು. ಡಿ.ಕೆ. ಶಿವಕುಮಾರ್ ಅರೆಸ್ಟ್ ಆಗಿ ಜೈಲು ಸೇರಿದ್ರು. ಆಗ ಐಶ್ವರ್ಯಗೆ ತಂದೆಯನ್ನ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಆಗಿತ್ತು. ತಿಹಾರ್ ಜೈಲಿಗೆ ಹೋಗಿ ನೋಡೋಕೆ ಅವಕಾಶ ಇರಲಿಲ್ಲ. ಒಂದಿನ ಕೋರ್ಟ್ಗೆ ಕರ್ಕೊಂಡು ಬರೋ ಟೈಮಲ್ಲಿ ಮೀಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಆದ್ರೆ ಚಿಕ್ಕಪ್ಪ ಸುರೇಶ್ ಬೇಡ ಅಂದ್ಬಿಟ್ರು. ಐಶ್ವರ್ಯ ತಂದೆ ಡಿ.ಕೆ. ಶಿವಕುಮಾರ್ಗೆ ಹೆದರೋದ್ಕಿಂತ ಹೆಚ್ಚಾಗಿ ಚಿಕ್ಕಪ್ಪಗೆ ಹೆದರ್ತಾರೆ. ಅವರ ಮಾತು ಎಂದಿಗೂ ಮೀರೋದಿಲ್ಲ. ಆದರೆ ತಂದೆಯನ್ನು ನೋಡದೆ ಇರೋಕ್ಕಾಗಲ್ಲ. ಹೀಗಾಗಿ ರಿಪೋರ್ಟರ್ ರೀತಿ ಮಾರುವೇಷದಲ್ಲಿ ಕೋರ್ಟ್ ಬಳಿ ಹೋಗಿದ್ರಂತೆ. ಡಿ.ಕೆ. ಶಿವಕುಮಾರ್ ಗುರುತು ಹಿಡಿದ್ರು. ಸುಮಾರು 15 ನಿಮಿಷ ಐಶ್ವರ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾತನಾಡಲು ಅವಕಾಶ ಕೂಡ ಸಿಕ್ತು. ಇನ್ನು ಐಟಿ ಮತ್ತು ಇಡಿ ಅಧಿಕಾರಿಗಳು ಐಶ್ವರ್ಯರನ್ನು ಕೂಡ ಹಲವಾರು ಸಲ ಕಚೇರಿಗೆ ಕರೆಸಿ ಸುದೀರ್ಘ ವಿಚಾರಣೆ ನಡೆಸಿದ್ರು. ಆದ್ರೆ ಅದ್ಯಾವುದಕ್ಕೂ ಐಶ್ವರ್ಯ ಜಗ್ಗಲೇ ಇಲ್ಲ. ಕನಕಪುರ ಬಂಡೆ ಅಂತ ಹೆಸರಾಗಿರೋ ತನ್ನ ತಂದೆಗೆ ತಕ್ಕ ಮಗಳು ಅನ್ನೋದನ್ನ ತೋರಿಸಿಕೊಟ್ರು. ಫ್ರೆಂಡ್ಸ್, ಇದು ಐಶ್ವರ್ಯ ಶಿವಕುಮಾರ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ರಾಜಕೀಯ ಏನೇ ಇರಲಿ, ಡಿ.ಕೆ. ಶಿವಕುಮಾರ್ ದಂಪತಿ ತಮ್ಮ ಮಕ್ಕಳನ್ನ ಬೆಳೆಸಿರೋ ರೀತಿ ಎಲ್ಲರಿಗೂ ಮಾದರಿ ಅನ್ನೋದಂತೂ ಸುಳ್ಳಲ್ಲ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.